ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ನ ಶುರು ಮಾಡೋಣ ಬನ್ನಿ. ಸ್ವಾಗತಂ ಸುಸ್ವಾಗತಂ. ಇಲ್ಲೇ ನೋಡಿ ಗುಂಡಮ್ಮಂದು ಒಂದು ಕಾಲು ಏಟಾಗೈತೆ ಗೈಸ್. ಅದು ಅಪ್ಡೇಟ್ ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಇಲ್ಲಿ ನೋಡಿ ಇನ್ನೊಂದು ಮಗ ಹೋಗೋದು ಅವಳ ಹತ್ರಕ್ಕೆ. ನೆಕ್ಸ್ಟು ಹೋಗಲ್ಲ, ಅಲ್ಲಿಗೆ ದೂರದಲ್ಲಿ ನಿಂತ್ಕೊಂಡು ಬಿಲ್ಡಪ್ಗಳು ಕೊಡ್ತಾನೆ. ಅದಕ್ಕೆ ಅವಳು ಬಡ್ಕೊಳ್ಳೋದು. ನಿಂತ್ಕೊಂಡ್ರೆ ಅವಳು ಹಂಗೆ ಬಡ್ಕೊಳ್ಳೋದು. ಬಾ ಹೋಗೋದ ದಿನಕ್ಕೆ ಸ್ಕೂಲ್ ಬಿಡಕ್ ಹೋಗ್ಬೇಕು. अच्छा है हलवा 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 1 2 3 तेरी के ಬಿಡಮ್ಮ ಅದನ್ನ. ಅದೇನಿಲ್ಲ, ಸುಮ್ ಬಿಡೋದು. ಅದು ಸುಮ್ನೆ ಹಾಕಿರೋದು ವೈಟ್ ಚೆನ್ನಾಗಿ ಬರ್ತದೆ ಅಂತ. ಸಾಯಂಕಾಲ ಯಾವ್ದು ಕಲ್ಸ್ಕೊಟ್ಟಾರಲ್ಲ ಕ್ಲಾಸ್ ಟೀಚರು, ಯಾವ್ದು ಕಲ್ಸ್ಕೊಟ್ಟಿಲ್ವಾ? ಸುಮ್ನೆ ಎಷ್ಟು ಅಕ್ಕ 40,000ನಾ? 40,000 ಕಟ್ಟಾರ ಪಾಪ. ಒಂದ್ ಸಾಂಗ್ ಕಲ್ಸ ಆಡಿ ಎಷ್ಟು ವಿಶ್ವಾಸದಲ್ಲಿ ಹೇಳ್ಕೊಟ್ಟಿರಲ್ಲ 16 ಹಾಡು. ಬಸ್ಸು ಬಂತು ಬಸ್ಸು ಗೌರ್ಮೆಂಟ್ ಬಸ್ಸು ಟೆಂಪು ಬಿಳಿ ಬಸ್ಸು 7 ಚಕ್ರ ಇದ್ರು 7 ಲೈಟು ಬಂದಿತ್ತು. ನಾನು ಹಾರ ನೋಡುವೆ, ಜುಯಿ ಅಂತ ಓಡುವೆ. 2 ಜಟ್ಟು 1 3 1 4 4 1 8 8 1 9 9 1 10 ಆಯ್ತು. ಆಮೇಲೆ 2 1 2 2 2 2 3 6 2 2 2 1 1 2 1 2 2 1 2 2 2 2. A few moments later. ಬಾಯ್ ಬಾಯ್. ನೋಡಿ 40,000 ರೂಪಾಯಿಗೆ ಇಷ್ಟೆಲ್ಲ ಹೇಳ್ಸಿದೀನಿ. ಈಗ ಸೇರ್ಕೊಂಡು ಒಂದು ಎಷ್ಟು ದಿನ, ಇವತ್ತು 10 ಡೇಸ್ ಆಗೈತೆ ಅಷ್ಟೇ. 10 ರೂಪಾಯಿನ ಚಾಕ್ಲೇಟು ಕೊಡ್ಸಿಲ್ಲ, 100 ರೂಪಾಯಿನ ಆಕ್ಟಿಂಗ್ ಮಾಡಿಸ್ಬಿಟ್ಟಿದೀನಿ ಇವತ್ತು. ಅವ್ಳು ನೆನ್ನೆನೆ ಕೇಳಿದ್ಲು ಅಕ್ಕ, ಏನಾದ್ರು ತಗೊಂಬ ಅದು ಇದು ಅಂತ. ನಾನ್ ನೆನ್ನೆನೆ ಕಾಗೆ ಹಾಸ್ಬಿಟ್ಟೆ, ಮಳೆ ಬರ್ತೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮಶ್ರೂಮ್ ಪಲಾವ್ ಟೇಸ್ಟ್ ಮಾಡೋ ಅಂದ್ಬಿಟ್ಟು ರಾತ್ರಿ ಹೊತ್ತು ಕೊಡ್ತಾವಳೆ. ಆ ರಾತ್ರಿ ಅದನ್ನು ಬಿಸಿ ಮಾಡ್ತಾವಳೆ ಗುರು. ಇದೇ ಬಿಸಿ ಮಾಡ್ಬಿಟ್ರೆ ಬೆಳಗ್ಗೆ ಇದೇ ನಾಷ್ಟ ಬಿಸಿ ಬಿಸಿ. ಹೋಟೆಲ್ ರಾತ್ರಿ ಅದು ವೇಸ್ಟ್ ಅಂತಲ್ಲ ಕಣವ. ಎಷ್ಟ್ ಬೇಕಷ್ಟು ಮಾಡ್ಕೋಬೇಕು, ತಿನ್ಕೋಬೇಕು. ಇದು ಮಶ್ರೂಮ್ ಪಲಾವು, ತಂಗ್ಳು ಪಲಾವ್, ಬಿಸಿ ಪಲಾವ್. ಯಾವ್ದು ಶೆಟ್ರಂಗಡಿ 3 ರೂಪಾಯಿ ಖಾರ ಸಾಕ್ಬಿಡು. ಖಾರ ಇದ್ದಂಗೆ ಇರೋದೇ ಇದು, ಅಷ್ಟು ಕೊನೆ ಇದ್ದಂಗದೆ. ಅಯ್ಯೋ, ಎಲ್ಲ ರಾತ್ರಿ ನನಗೆ ಕಾರ್ಪೊರೇಷನ್ ತೊಟ್ಟಿಯಾ? ಏನು ಗೊತ್ತಾ, ನಮ್ಮಪ್ಪ ಏನಂತು, ಅವಳನ್ನ ಬಿಟ್ಬಿಟ್ಟು ನಿಮ್ಮ ಅಕ್ಕ ಇರ್ತಾಳಲ್ಲ, ಬಿಸಿ ಬಿಸಿ ನಾಷ್ಟ ಮಾಡಿರ್ತಾಳೆ, ತಿನ್ಕಬಾ ಅಂತಂದ್ಲು. ಈಗ ಬಿಸಿನೇ ಕೊಟ್ಟಿರೋದು ನಾನು. ಅಲ್ಲ, ಬಿಸಿನೇ ಕೊಟ್ಟಿರೋದು. ಇದು ನೆನ್ನೆದು ಮೊನ್ನೆದು ಬಿಸಿ ಕೊಟ್ಟೆ ತಾನೆ. ಬಿಸಿ ಬಿಸಿ ಅಂದ್ರೆ ಅದು ಹಂಗಲ್ಲ. ಬಿಸಿ ಬಿಸಿ ಅಂದ್ರೆ ಹೆಂಗಿರ್ತದೆ ಹೇಳು? ಅವಾಗ ಮಾಡಿರೋ ನಾಷ್ಟನೇ ಫ್ರೆಶ್ ನಾಷ್ಟ ಅನ್ನೋದು. ಇನ್ನ ಸ್ಟವ್ ಮೇಲೆ ನಿನ್ನೆ ಕೂರ್ಸ್ಬಿಟ್ಟು ಬಿಸಿ ಬಿಸಿ ಕೊಡ್ತೀನಿ ಬಿಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಾವ ವಡೆ ಹೆಂಗಿತ್ತು ಬಾವ ಮೊನ್ನೆ? ನೈಸ್, ಸೂಪರ್ ಆಗಿತ್ತು ವಡೆ. ನೈಸ್. ಟೇಸ್ಟ್ ಬಗ್ಗೆ ಒಂದು ಮಾತಾಡಂಗಿಲ್ಲ ಯಾರುವೆ. ನೈಸ್. ಸಿಟಿ ಹೋಗಿದ್ವಾ? ಲೇಟ್ ಆಯ್ತು ಅಂತ ಫಾಸ್ಟ್ ಆಗಿ ಬಂದ ತಕ್ಷಣನೇ ವಡೆನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಲು. ವಡೆ ಇಟ್ಟಾಯ್ತು. ಅದು ಏನ್ ಸ್ಮೆಲ್ ಎಲ್ಲ ಮಾಡ್ದೋ, ಟೇಸ್ಟ್ ಎಲ್ಲ ಮಾಡ್ದೋ. ಸೂಪರು. ಒಂದು ಒಬ್ಬೇ ಬಿಟ್ಲು ನೋಡಪ್ಪ. ನಾನು ಒಳ್ಳೆ ಸಖತ್ತಾಗೈತೆ ಬಿಡು. ಮಳೆ ಗಾಳಿ
ಏಕಾದಶಿ ಮಳೆಗಾಲ ತಿಂದೆ. ಅಪ್ಪ ದಾವಡೆ ಪಾವಡೆ ಎಲ್ಲ ಕರ್ಕ ಕರ್ಕ ಅಂದಿ ಆ ಬಡಿ ಮಗಂದು ಬಾಯಿ ರುಚಿಗೆ ಆ ಕಲ್ನೂ ಬಿಡ್ತಾ ಇಲ್ಲ, ಅದ್ನೂ ತಿಂತಾ ಇದೀವಿ. ಇವಳು ಬೇಡ ಅಂತ ಕಿತ್ಕೊಳಕ್ಕೆ, ನಾನು ಅದನ್ನೇ ತಿನ್ನಕ್ಕೆ. ಸವಸ ಬೇಡಪ್ಪ ಅನ್ಸ್ಬಿಡ್ತು. ವಡೆ ಕಲ್ಲೊಡೆ ಹೆಸರು ಇಟ್ಟೆ ಆಲ್ರೆಡಿ. ಇದು ವಡೆ ಎಲ್ಲ ಕಣವ, ಕಲ್ಲೊಡೆ ಅಂತ ಹೆಸರು ಇಟ್ಟೆ. ನಾನು ಸಂತು ಹತ್ರ ಫುಲ್ ಬಿಲ್ಡಪ್ ತಗೊಂಡ್ಬಿಟ್ಟಿದೀನಿ. ನಾನು ಹೇಳ್ತಲ್ಲ ಟೇಸ್ಟು ಅದಕ್ಕೆ ಇಂಗ್ರೀಡಿಯೆಂಟು ಯಾವ್ದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ನಾನು. ಅದಕ್ಕೆ ಸ್ವಲ್ಪ ಕಲ್ಲು ಹಾಕ್ಬೇಕಿತ್ತು ಅಂತ ಗೊತ್ತಾಗಿದ್ದೆ. ವಡೆ ತಿಂದ್ಮೇಲೆ ನನಗೆ ಗೊತ್ತಾಗಿದೆ ಏನಪ್ಪ ವಿಷಯ ಅಂದ್ರೆ, ಆತರಗಾರಿಗೆ ಬುದ್ಧಿಮಟ್ಟ ಅಂತ. ಸೋರ್ಸ್ಬೇಕು, ಜಾಲ್ಸ್ಬೇಕು ಅವೆಲ್ಲ ತಲೆಯಲ್ಲೇ ಇಲ್ಲ ನಿನ್ಗೆ. ಏನು ರುಬ್ಬೇಕು, ವಡೆ ಹಾಕ್ಬಿಡ್ಬೇಕು, ತಿನ್ಬಿಡ್ಬೇಕಿತ್ತು. ತಿನ್ಸಿದ್ಲು ವಡೆ ಹಿಟ್ಟೆಲ್ಲನೂ ಧನಿಗೆ ಅಷ್ಟೇ ತಿಂತ ಇದೀನಿ. ಟೇಸ್ಟ್ ಎಲ್ಲ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ಬಾರ್ದು. ಚೆನ್ನಾಗಿರುತ್ತೆ ನೆನ್ನೆನೂ ಚೆನ್ನಾಗಿತ್ತು. ಅದೇ ನೆನ್ನೆನೂ ಚೆನ್ನಾಗಿತ್ತು. ಏನ್ ಮಾಡ್ತೀರಾ, ಹೆಂಡತಿ ಒಬ್ಳೆ, ನೋ ಅದರ್ ಆಪ್ಷನ್. ಜಾಸ್ತಿ ಮಾತಾಡಿದ್ರೆ ಹೊಟ್ಟೆಗೆ ಇಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಎಲ್ಲ ಚೆನ್ನಾಗದೆ ಅಂತ ಬಿಲ್ಡಪ್ ಕೂಡ ಅಷ್ಟೇ ನಮ್ಮ ಒಂದು. ಓಕೆ, ಆದ್ರೂ ಸಂತೋಣ ಅದ್ ಹೆಂಗೆ ಸಂತೋಣ ಇನ್ನೇನು, ಈರೋಳೆ ಒಬ್ಳು ತಂಗಿ, ನೆಕ್ಸ್ಟ್ ಇದನ್ನೂ ಮಾಡ್ಕೊಡಲ್ಲ ಅಂತ ಅವನು ಶಿವ ಅಂತ ತಿಂತಾನೆ. ನಂಗೆ ಒತ್ತು ತಗೊಂಡ್ಬಿಟ್ಟಿದೀನಿ, ದಯವಿಟ್ಟು ಹಾಕ್ಬೇಡ. ಅವ್ನಿಗೆ ಹೇಳಿದೀನಿ ಆಯ್ತು ಆಮೇಲೆ ತುಂಬಾ ಚೆನ್ನಾಗ್ ಮಾಡಿದೆ, ನೀನ್ ಬರ್ಲಿಲ್ಲ ಹೋಗು ಅಂತ. ದಯವಿಟ್ಟು ಇದ್ ಹಾಕಿದ್ರೆ ಮಾನ ಮರ್ಯಾದೆ ಅಣ್ಣ ತೆಗಿ. ಕೇಳಿಸ್ಕೋ, ವಡೆ ಅಲ್ಲ ಅದು ಕಲ್ಲೊಡೆ. ಹೇಳ್ತಲ್ವಾ, ಅವನು ವಡೆ ಚೆನ್ನಾಗಿತ್ತು ಅಂದ್ರೆ ತಿನ್ನುವ. ಹಾ ತಿಂದ್ಮೇಲೆ ಗೊತ್ತಾಗಿತ್ತು ಅವನಿಗೆ, ಅಲ್ಲೆಲ್ಲ ನರ್ಕ ಅಂದಾಗ ಅಷ್ಟೇ. ಅದನ್ನೇ ಒಂದ್ ತಿಂಗಳು ಹಾಕೊಂಡು ರುಬ್ಬು ಅಣ್ಣ, ಮಿಸ್ ಆಗೋಲ್ಲ ಅಷ್ಟೇ. ಒಂದ್ ತಿಂಗಳಲ್ಲ ವಡೆ ಹೇಳ್ದಾಗ್ಲೆಲ್ಲ ದಿವ್ಯ ವಡೆ ಚೆನ್ನಾಗಿ ಮಾಡ್ತಾರೆ, ರೆಸಿಪಿ ಚೆನ್ನಾಗಿದೆ ಅಂದ್ಬಿಟ್ಟು ಚೆನ್ನಾಗಿ ರುಬ್ಬೇಕಾಕುವ ಸಂತೋಣ. ಕೇಳ್ಕೊ, ಅದೆಲ್ಲ ಏನು ಇಲ್ಲ. 8 ಕಾಲ ಆಗ್ಬಿಟ್ಟಿತ್ತು. ಅದನ್ನ ಕ್ಲೀನ್ ಮಾಡಿ ಇಟ್ಟಿರೋದು ಅನ್ಕೊಂಡ್ ತೆಗ್ದು ಹಾಕ್ಬಿಟ್ಟು ಉದ್ದಿನ ಬೇಳೆ ವಡೆ ಕಾನ್ಸೆಪ್ಟ್ ಅಲ್ಲಿ ಹಾಕಿ ರುಬ್ಬಿಟ್ಟೆ. 8 ಕಾಲ ಆಗೋಯ್ತಲ್ಲ, ಇನ್ ತಿನ್ನಕ್ ಟೈಮ್ ಆಗೋಯ್ತದೇನೋ. ಫಾಸ್ಟ್ ಅಲ್ಲಿ ಅರೆ ಬರೇಲ್ ಮಾಡಿದ್ದಷ್ಟೇ. ಹಳ್ಳಿಲಿ ಹೆಂಗೆ ಗೊತ್ತಾ, ನೆಲದಲ್ಲಿ ಹಾಕಿರ್ತಾರೆ, ಅದನ್ನ ಬೋರ್ಕೊಂಡಿರ್ತಾರೆ, ಮನೇಲಿ ಹೊಡೆದಿರ್ತಾರೆ. ಇವ್ರು ಸೋಸ್ಬಿಟ್ಟು ಕೊಡ್ತಾರ, ಇಲ್ಲ ಅಲ್ಲೆಲ್ಲ ಹೊಡೆದ್ಬಿಟ್ಟೆ ಕೊಡೋದವ್ರು. ಹೌದು, ಕಲ್ಲೆಲ್ಲ ಇರುತ್ತೆ. ನೀರಲ್ಲಿ ಉನಿ ಹಾಕಿ ಜಾಡ್ಸ್ಕೋಬೇಕು. ಅದೆಲ್ಲ ಕಲ್ತಿಲ್ವಲ್ಲ. ತೆಗ್ದು ಬುಟ್ಲೊತ್ತಾಗ ಹಾಕೋ. ನಿಮ್ ಹೆಂಡತಿದಿರ್ ಬರ್ತಾರ, ತೊಳ್ಸ್ಕೊಂಡೆ ತಿನ್ರಪ್ಪ. ಅಲ್ಲ, ನಮ್ಮ ಹೆಂಡತಿದಿರಲ್ಲ ಸದ್ಯಕ್ಕೆ ಒಂದ್ ಹೆಂಡತಿ ಸಿಗ್ಲಿ. ಹೆಂಡತಿದಿರ್ ಬೇಡ, ಹುಡುಕ್ರಿ ಅವಳನ್ನೇ. ನಾನು ನೋಡ್ತೀನಿ, ತೊಳ್ದಾಗ್ತಾಳೋ ಬೆಳಗಾಗ್ತಾಳೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಡಿ ಮಗನ್ ವೆದರು ನಮ್ಮ ಅಕ್ಕನ ಊರಲ್ಲಿ ಸೋನೇನಾರು ಬಂತು. ಅಟ್ಲೀಸ್ಟ್ ನಮ್ಮೂರಲ್ಲಿ ಸೋನೇನೂ ಇಲ್ಲ, ಏನೂ ಇಲ್ಲ. ಜಮೀನ್ ಹತ್ರ ಬಂದು ಹುಲ್ಲು ಗಿಲ್ಲು ಮೇವೆಲ್ಲ ಎತ್ಕೋಬೇಕು. ಈಗ ಸದ್ಯಕ್ಕೆ ಕಾಯಿ ಹುಡುಕ್ತಾ ಇದ್ದೀನಿ, ಕಾಯಿ ಬಿದ್ದೈತಾ ಏನು ಕತೆ ಅಂತ. ಒಂದು 2 ಮರದಲ್ಲಿ ಕಾಯಿ ಐತೆ, ಎಲ್ಲ ತಳ್ಳಾಗವೆ. ದಿವಸ ಹಿಂಗೆ ತಲೆ ಎತ್ತು ನೋಡೋದೇ ಆಯಿತು. ಒಂದೊಂದೊಂದೊಂದು ಬೀಳ್ತಾವೆ. ನಮ್ಮ ಅಪ್ಪನ ಬಿಟ್ರೆ ಎತ್ಕೊ ಹೋಯ್ತಾವ್ರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೀಟಾಗಿ ದಾರಿ ಮಾಡ್ಕೊಂಡವ್ರೆ. ಇಲ್ಲಿ ಬಿದ್ದಿರ್ತವೆ ಅಲ್ಲಿ ಇಲ್ಲಿ, ಇವೆಲ್ಲ ಮಾರ್ಕ್ ನೋಡ್ರಿ. ಇದು ಕರೆಕ್ಟಾಗಿ ಇದು ಕಾಯಿ ಬಿದ್ದಿರೋ ಮಾರ್ಕಿಯ. ಇಲ್ಲೊಂದು ಬೀಳ್ತದೆ, ಇಲ್ಲೊಂದು ಬೀಳ್ತದೆ. ಅಲ್ಲೊಂದು ಬಿದ್ದಿತ್ತು, ಅವತ್ತು ನಾನು ಎತ್ಕೋದೆ. ಅಬ್ಸರ್ವ್ ಮಾಡಿ, ಮೇಲ್ಗಡೆ ಅಲ್ಲಿ ತಳಗಳವೆ ನೋಡಿ. ಕಾಣ್ತದ ಕಾಣೋ ಗೊತ್ತಿಲ್ಲ, ಅವೇ ಬೀಳ್ತಾ ಇರೋದು. ಬಿದ್ದವೆ ಯಾವ ಒಟ್ಟಲ್ಲಿ ನಮಗೆ ಸಿಗ್ತಾಯಿಲ್ಲ. ಸಂಜೆ ಹೊತ್ತು ಬಳಸ್ಬಿಟ್ಟಿರ್ತಾರೆ, ಇಲ್ಲ ಬೆಳಗ್ಗೆ ನಾವು ಬರೋಕ್ಕೂ ಮುಂಚೆನೇ ಬಳಸ್ಬಿಟ್ಟಿರ್ತಾರೆ. ಇದೇ ಸಮಸ್ಯೆ, ಏನೂ ಮಾಡೋಕ್ಕಾಗಲ್ಲ. ಕಾಯಿ ಕೇಳೋರು ಸಿಗಲ್ಲ, 1-2 ಮರಕ್ಕೆ ಯಾರು ಬರೋಲ್ಲ. ಸಿಕ್ಕಷ್ಟು ಸಿಕ್ಲಿ ಅಂತ ಎತ್ಕ ಹೋಯ್ತಾ ಇರ್ಬೇಕಷ್ಟೆ. ಹಿಡ್ಕಪ್ಪ ನೀನಿಲ್ಲಿ, ಏನಿಲ್ಲ, ಅವ್ರು ಮಾಡ್ತಾರೆ. ಹಾಗೆ ಸಂಜೆ ಹೊರಗಡೆ ಹೋಗಿ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ನ ತಿಂದ್ಕೊಂಡು ಇವತ್ತಿನ ದಿನ ಮುಗಿಸ್ತಾ ಇದ್ದೀವಿ. ಇವಾಗ ಹೋಗಿ ದಬಾಕೊಬೇಕು. ಸಿಗುವ ನಾಳೆ ಮುಂದಿನ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.